ವೀಕ್ಷಕರಿಗೆ ನಮಸ್ಕಾರ. ಮಂಗಳಗೌರಿ ವ್ರತ ಈ ವ್ರತವು ಶ್ರಾವಣ ಮಾಸದ ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿ ಗೌರಿ ದೇವಿಯನ್ನು ನಿತ್ಯ ಸುಮಂಗಲಿ ಎಂದು ಸಹ ಕರೆಯುತ್ತಾರೆ ವೀಕ್ಷಕರೇ. ಈ ಸ್ತ್ರೀಯರು ಈ ವ್ರತವನ್ನು ಇದೊಂದು ಮಹತ್ತರವಾದ ವ್ರತ. ಮದುವೆಯಾದ ಹೊಸದರಲ್ಲಿ ಈ ವ್ರತ ಆಚರಣೆ ಮಾಡಿಸ್ತಾರೆ. ಅವರವರ ಮನೆ ಪದ್ಧತಿ ಅಂದರೆ ಮಂಗಳಗೌರಿ ಪೂಜೆ ಮಾಡೋ ಪದ್ಧತಿ ಎಲ್ಲರ ಮನೆಯಲ್ಲೂ ಇರಲ್ಲ. ಅವ್ರ ಮನೆಯಲ್ಲಿ ಪದ್ಧತಿ ಇದ್ದಂಗೆ ವೀಕ್ಷಕರೇ. ಆಮೇಲೆ ಇದಕ್ಕೆ ಮತ್ತೆ ಉದ್ಯಾಪನೆ ಅಂತ ಮಾಡ್ತಾರೆ. ಒಂದು 5 ವರ್ಷ ಕೆಲವರು ನಾವೇನು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತಾರೆ. ಹೀಗೆ ಅವ್ರ ಮನೆಯಲ್ಲಿ ನಡೆದು ಬಂದ ಕ್ರಮ ಏನಿರುತ್ತೋ ಹಾಗೆ ಮಾಡ್ತಾರೆ ವೀಕ್ಷಕರೇ. ಉದ್ಯಾಪನೆ ಮಾಡಿ ಆದಮೇಲೂ ಸಹ ಸಂಕ್ಷಿಪ್ತವಾಗಿ ಅವ್ರವ್ರ ಮನೇಲೇ ಈ ಪೂಜೆಯನ್ನು ಮಾಡಿ ಕತೆ ಓದಿ ಕಾಡಿಗೆ ಇಂಪಾರ್ಟೆಂಟು. ಈ ಮಂಗಳಗೌರಿ ವ್ರತಕ್ಕೆ ಕಪ್ಪು ಹಚ್ತಾರೆ. ಅದೇ ಒಂದು ಕ್ರಮ ವೀಕ್ಷಕರೇ, ನಾನು ಹೇಳ್ತೀನಿ ಮುಂದೆ. ಆ ಒಂದು ಇದ್ರ ಪ್ರಕಾರ ಮಾಡಿಬಿಟ್ಟು ಎಷ್ಟು ಜನ ಆಗುತ್ತೋ ಅವ್ರ ಮನೆ ಪಕ್ಕದಲ್ಲಿ ಒಬ್ಬರೇ ಆಗಲಿ ಇಬ್ಬರೇ ಆಗಲಿ ಎಷ್ಟು ಜನ ಇರ್ತಾರೋ ಕೊಡ್ತಾರೆ. ಮುತ್ತೈದರನ್ನ ಕರೆದುಬಿಟ್ಟು ತಾಂಬೂಲ ಕೊಟ್ಟು ಕಾಡಿಗೆ ಹಚ್ಬಿಟ್ಟು ಕತೆಯಲ್ಲೇ ಹೋದ್ಮೇಲೆ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾರೆ. ಪ್ರತಿ ಮಂಗಳವಾರ ಬಿಡಲ್ಲ ಶ್ರಾವಣದಲ್ಲಿ. ಹೀಗೆ ಈ ಹಬ್ಬವನ್ನು ಪ್ರತಿಯೊಬ್ಬರು ಶ್ರಾವಣ ಬಂತು ಅಂದರೆ ಮಂಗಳಗೌರಿ ಪೂಜೆ ಮಾಡೋ ಮನೆಗಳಲ್ಲಿ ಈ ಪದ್ಧತಿ. ಮದುವೆ ಮನೆಗಳಲ್ಲಿ ಸಹ ಯಾವ ಪೂಜೆನೂ ಮಾಡಿಸಲ್ಲ. ಮದುವೆ ಹೆಣ್ಣು ಹತ್ರ ಏನು ಮಾಡ್ತಾರೆ, ಮಂಗಳಗೌರಿ ಪೂಜೆ ಮಾಡಿಸ್ತಾರೆ ವೀಕ್ಷಕರೇ. ಮಾಡಿಸಿ ಇಷ್ಟು ಜನಕ್ಕೆ ಅಂತ ಬಾಗಿನ ಎಲ್ಲ ಕೊಡ್ತಾರೆ. ಈ ಬೇರೆ ಯಾವುದೇ ಪೂಜೆಗಳನ್ನು ಮಾಡಲ್ಲ. ಈ ಪೂಜೆಗೆ ಒಂದು ವಿಶೇಷತೆ ಇದೆ ವೀಕ್ಷಕರೇ. ಗೌರಿ ದೇವಿ ಪೂಜೆಗೆ ದೀರ್ಘ ಆಯುಷ್ಯು, ಆಮೇಲೆ ದೀರ್ಘ ಸೌಮಾಂಗಲ್ಯಕ್ಕಾಗಿ ಗಂಡನ ಒಂದು ಶ್ರೇಯಸ್ಸನ್ನು ಕೋರಿ ಈ ಪೂಜೆಯನ್ನು ಮಾಡಿಸ್ತಾರೆ ವೀಕ್ಷಕರೇ. ಇದನ್ನು ಪದ್ಧತಿ ಇರುವವರು ಮಾತ್ರ ಆಚರಣೆ ಮಾಡಬೇಕು ಅಂತ ಏನೂ ಇಲ್ಲ ವೀಕ್ಷಕರೇ. ಇದು ಹಾಗೇನೆ ಎಲ್ರಿಗೂ ಅವ್ರ ಮನೇಲಿ ಪದ್ಧತಿ ಇಲ್ದಿದ್ರೂ ನಾವು ಮಾಡ್ಬೋದಾ, ಮಾಡ್ಬೋದು. ಏನಪ್ಪ ಅಂತಂದರೆ ನಮ್ಮ ಬುಕ್ ಇರುತ್ತಲ್ವ, ಆ ಬುಕ್ಕಲ್ಲಿ ನಾವು ಹೇಗಿದ್ದರೂ ಕಳಶ ಇಟ್ಟಿರ್ತೀವಿ, ಶ್ರಾವಣದಲ್ಲಿ ಎಲ್ಲ ಮಾಡಿರ್ತೀವಿ. ಲಕ್ಷ್ಮೀ ದೇವಿ ಗೌರಿ ಎಲ್ಲರೂ ಒಂದೇ, ಪಾರ್ವತಿ ಅವತಾರನೇ ಎಲ್ಲರೂ. ನಾವು ಕತೆ ಓದ್ಬಿಟ್ಟು ನಮಗೇನು ಆಗುತ್ತೋ ಕೋಸಂಬರಿ ಕಡಲೆಕಾಳಂತೂ ನೈವೇದ್ಯ ಮಾಡ್ತಾರೆ. ಮಾಡಿಬಿಟ್ಟು ಕುಂಕುಮ ಕರೆದು ಕೊಡೋ ಇಷ್ಟ ಇದ್ದರೆ ಕೊಡಲಿ, ಇಲ್ಲ ಅಂತಂದರೆ ಇಷ್ಟ ಇರುತ್ತೆ ಕೆಲವರಿಗೆ ಕತೆ ಓದಬೇಕು, ನಾವು ದೇವ್ರ ಪೂಜೆ ಮಾಡಬೇಕು ಅಂತ ಮಾಡ್ಕೋಬೋದು ವೀಕ್ಷಕರೇ. ಇದರಿಂದ ಏನೂ ತಪ್ಪಂತೂ ಆಗಲ್ಲ. ಎಷ್ಟೋ ಸರಿ ಈ ಪೂಜೆ ಮಾಡುವಾಗ ದೊಡ್ಡವ್ರ ಮನೆಯಲ್ಲಿ ಇರ್ತಾರಲ್ಲ, ಹೇಳ್ತಾರೆ ಅವರು ಪದ್ಧತಿ ಇದ್ದರೆ. ಆದರೆ ಈ ಗೌರಿ ದೇವಿ ಪ್ರತಿಯೊಂದು ವಸ್ತುವಿನಲ್ಲೂ ಇರ್ತಾಳೆ ಅಂತ ಹೇಳ್ತಾರೆ ವೀಕ್ಷಕರೇ. ಹಸುವಿನ ತುಪ್ಪದಲ್ಲಿ, ಆಮೇಲೆ ಹೂವು ಕುಂಕುಮಗಳ ರೂಪದಲ್ಲಿ ಗೌರಿ ದೇವಿ ಇರ್ತಾಳೆ ಎಂದು ದೊಡ್ಡವರು ಹೇಳೋದನ್ನು ನಾವು ಕೇಳಿದ್ದೀವಿ. ಈ ಶ್ರಾವಣ ಮಾಸದಲ್ಲಿ 4 ವಾರ ಬಂದಿದೆ ವೀಕ್ಷಕರೇ. ಅವರವರ ಆಚಾರ ಪದ್ಧತಿ ಪ್ರಕಾರ ಆಚರಣೆ ಮಾಡುತ್ತಾರೆ. ಇದರಲ್ಲಿ ವಿಶೇಷ ಅಂತಂದರೆ ತುಪ್ಪದಿಂದ ಕಾಡಿಗೆ ಮಾಡೋದು ವೀಕ್ಷಕರೇ. ಬಂದಂಥ ಮುತ್ತೈದರಿಗೆ ಆ ಕಾಡಿಗೆ ಹಚ್ಚಿಬಿಟ್ಟು ಆನಂತರ ಇದನ್ನು ಬಾಗಿನ ಕೊಡೋವಂಥದ್ದು, ಅರಿಶಿನ ಕುಂಕುಮ, ಆಮೇಲೆ ತಾಂಬೂಲ ಎಲ್ಲ ಕೊಡೋವಂಥದ್ದು. ಕಡಲೆಕಾಳು ಮಾತ್ರ ವಿಶೇಷ ವೀಕ್ಷಕರೇ. ಕಡಲೆಕಾಳು ಹಿಂದಿನ ದಿನವೇ ನೆನೆಸಿಟ್ಕೊಂಡು ಇದನ್ನು ಅಂದರೆ ಹಸಿ ಕಡಲೆಕಾಳು, ಬಾಳೆಹಣ್ಣು, ಬ್ಲೌಸ್ ಪೀಸು, ತೆಂಗಿನಕಾಯಿ ಕೊಡ್ತಾರೆ ಕೆಲವರು ಕೊನೆಯ ದಿನವೂ ಕೊಡ್ತಾರೆ. ವಾರ ಕೊಡಲ್ಲ. ಕೆಲವರು 4ನೇ ವಾರ ಬಂದಿರುತ್ತಲ್ಲ ಆ ವಾರದಲ್ಲೂ ಇಟ್ಕೊತಾರೆ. ಇಲ್ಲ ಕೆಲವ್ರನ್ನ ಅವ್ರ ಮನೆಯಲ್ಲಿ ಏನಿರುತ್ತೋ ಅದನ್ನಾದರೂ ಕೊಟ್ಬಿಟ್ಟು ಸಂಕ್ಷಿಪ್ತವಾಗಿ ಪೂಜೆ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ವ್ರತ ಕತೆ ಓದಿ ಆದಮೇಲೆ ವೀಕ್ಷಕರೇ ಹಾಗೆ ಪೂಜೆ ಆಗಿದೆ ಅಂತ ಕುಂಕುಮ ಕೊಟ್ಟು ಕಳಿಸಿ ಆಮೇಲೆ ಇದನ್ನ ಮಾಡಲ್ಲ. ಇಲ್ಲಿ ಬಂದವರು ಕೆಲವರು ಕತೆ ಕೇಳೋದಕ್ಕಂತಲೇ ಕೂತ್ಕೊತಾರೆ ಮಂಗಳಗೌರಿ ವ್ರತದ್ದು. ಹಾಗಾಗಿ ಇಲ್ಲಿ ವ್ರತ ಕಥೆಯನ್ನು ಓದಿ ಆನಂತರ ಅವರಿಗೆ ಕಾಡಿಗೆ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಆ ನಂತರ ಇಲ್ಲಿ ಮುತ್ತೈದರಿಗೆ ಬಾಗಿನವನ್ನು ಕೊಡ್ತಾರೆ ವೀಕ್ಷಕರೇ. ಇದು ಏನಪ್ಪ ಅಂದರೆ ಅವ್ರ ಮನೆಯಲ್ಲಿರೋರು ಅಷ್ಟೋತ್ರ ಕತೆ ಓದಿ ಅಷ್ಟೋತ್ರ ಮಾಡ್ತೀವಿ ಮಂಗಳಗೌರಿಗೆ. ಆವಾಗೆ ಈ ಒಂದು ಏನಾದರೂ ಒಂದು ದೊಡ್ಡದು ಒಂದು ಸ್ಪೂನ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಚೆನ್ನಾಗಿ ತುಪ್ಪ ಸವರ್ಬಿಟ್ಟು ದೀಪಕ್ಕೆ ಅದನ್ನು ಹಿಡ್ಕೊಂಡೇ ಇರಬೇಕು ಹಿಂಗೆ. ಆವಾಗ ಅದು ಕಪ್ಪಾಗುತ್ತೆ. ಅದನ್ನು ಒಂದು ತುಪ್ಪದ್ದು ಬೆರಳು ಮಾಡಿಕೊಂಡು ನಾವು ತುಪ್ಪಕ್ಕೆ ಹಚ್ಕೊಂಡು ಆ ಕಪ್ಪೆಲ್ಲ ಹಿಂಗೆ ಸವರ್ಬಿಟ್ಟು ಒಂದೊಂದು ಕುಂಕುಮ ಭರಣಿಗೆ ತೆಕ್ಕೊತಾರೆ. ಅದನ್ನೇ ನಮಗೆ ಹಚ್ತಾರೆ ಬಂದವರಿಗೆ. ಇದು ತುಂಬ ವಿಶೇಷ ಅಂತ ಹೇಳ್ತಾರೆ ವೀಕ್ಷಕರೇ ಕೆಲವರು. ಆ ಮಂಗಳಗೌರಿ ಪೂಜೆ ದಿನ ಮಾಡಿರ್ತಕ್ಕಂಥ ಕಾಡಿಗೆ
ವಿಶೇಷವಾಗಿ ಹಚ್ಕೊತಾರೆ. ಅದು ತುಂಬ ಒಳ್ಳೆಯದು ಅಂತ ಸಹ ಹೇಳ್ತಾರೆ ವೀಕ್ಷಕರೇ. ಇದಿಷ್ಟು ಮಂಗಳಗೌರಿ ಹಬ್ಬದ ರಥದ ಬಗ್ಗೆ ಮಾಹಿತಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ನಲ್ಲಿ ಮಂಗಳಗೌರಿ ಅಷ್ಟೋತ್ತರವನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ವೀಕ್ಷಕರೇ. ಡಿಸ್ಕ್ರಿಪ್ಷನಲ್ಲಿ ಈ ಮಂಗಳಗೌರಿ ಅಷ್ಟೋತ್ತರದ್ದು ಕೊಟ್ಟಿರ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನೋಡಿ ಒಂದ್ಸರಿ ಕೇಳಿ. ಅಷ್ಟೋತ್ತರ ಮಾಡುವಾಗ ಹೇಳ್ಕೊತ ಮಾಡೋಕ್ಕಾಗಲ್ಲ. ಅದು ವಿಡಿಯೋ ಇಟ್ಕೊಂಡು ಅಥವಾ ಒಬ್ಬರು ಹೇಳ್ತಾ ಇದ್ದರೆ ಅದನ್ನು ಅಷ್ಟೋತ್ತರ ಮಾಡಿದರೆ ಕರೆಕ್ಟಾಗಿರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.